ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಾಗೂ ಕಾಮಗಾರಿಗಳನ್ನು ಅನುಷ್ಠಾನಕ್ಕೆ ತರುತ್ತಿದ್ದೇನೆ. ಸರ್ಕಾರದ ಯಾವುದೇ ಕಾಮಗಾರಿಗಳಿದ್ರೂ ಅದು ಗುಣಮಟ್ಟದಿಂದ ನಡೆಯುವಂತಾಗಬೇಕು. ಒಂದೊಮ್ಮೆ ಕಾಮಗಾರಿಗಳು ಕಳಪೆಯಾದಲ್ಲಿ ಅದಕ್ಕೆ ಅಧಿಕಾರಿಗಳೇ ಹೊಣೆಯಾಗುತ್ತಾರೆ ಎಂದು ಶಾಸಕರು ಎಚ್ಚರಿಸಿದರು. ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅನುದಾನದಡಿಯಲ್ಲಿ 6.15 ಕೋಟಿ ರೂಪಾಯಿಗಳ ರಸ್ತೆ, ಚರಂಡಿ ಮತ್ತು ಇತರೆ 18 ಅಭಿವೃದ್ಧಿ ಕಾಮಗಾರಿಗಳಿಗೆ ದಾಂಡೇಲಿ ನಗರಸಭೆ ಆವರಣದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು, ಅಭಿವೃದ್ಧಿಗೆ ಯಾವತ್ತೂ ಪೂರ್ಣ ವಿರಾಮ ಅನ್ನೋದಿಲ್ಲ, ಅದು ನಿರಂತರವಾಗಿರುತ್ತದೆ. 24x7 ಕುಡಿಯುವ ನೀರಿನ ಯೋಜನೆ, ಒಳಚರಂಡಿ ಯೋಜನೆ ಸೇರಿದಂತೆ ದಾಂಡೇಲಿ ನಗರಕ್ಕೆ ಪ್ರಮುಖವಾದ ಅನೇಕ ಕೆಲಸಗಳನ್ನ ಮಾಡಿಸಲಾಗಿದೆ. ಇದೀಗ ಮುಖ್ಯಮಂತ್ರಿಗಳು ಶಾಸಕರಿಗಾಗಿ ನೀಡಿದ ವಿಶೇಷ ಅನುದಾನದಲ್ಲಿ ದಾಂಡೇಲಿ ತಾಲೂಕಿಗೆ 12 ಕೋಟಿ ರೂಪಾಯಿಯಷ್ಟು ಹಣವನ್ನ ನೀಡಿದ್ದು, ಈ ಕೆಲಸಗಳೆಲ್ಲವೂ ಕೂಡ ಸಕಾಲದಲ್ಲಿ ಗುಣಮಟ್ಟದಲ್ಲಿ ಆಗುವಂತಾಗಬೇಕು. ಕಾಮಗಾರಿ ಸ್ಥಳಕ್ಕೆ ಸಂಬಂಧಪಟ್ಟ ಅಭಿಯಂತರರು, ಅಧಿಕಾರಿಗಳು ಭೇಟಿ ನೀಡುತ್ತಾ ಗುತ್ತಿಗೆದಾರರಿಂದ ಗುಣಮಟ್ಟದ ಕೆಲಸ ಮಾಡಿಸಿಕೊಳ್ಬೇಕು ಎಂದರು. ನಾವು ಅಡಿಗಲ್ ಹಾಕಿದ್ದೇವೆ. ಈ ಕೆಲಸ ಸರಿ ಸಮಯದಲ್ಲಿ ಆಗಬೇಕು, ಗುಣಮಟ್ಟದ ಆಗಬೇಕು. ಕಳಪೆ ಕೆಲಸ ಯಾರು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಾಗುವುದು. ಯಾರ ಕಾಂಟ್ರಾಕ್ಟರ್ ನನಗೆ ಗೊತ್ತಿಲ್ಲ, ಯಾರು ಕಾಂಟ್ರಾಕ್ಟರ್ ಇರಲಿ, ಅವ್ರ ಮೇಲೆ ಜವಾಬ್ದಾರಿ ಇದೆ ಗುಣಮಟ್ಟ ಕೆಲಸ ಮಾಡುವುದು. ಕಮಿಷನರ್ ಮೇಲೆ ಜವಾಬ್ದಾರಿ ಇದೆ, ನಿಮ್ಮ ಇಂಜಿನಿಯರ್ ಮೇಲೆ ಜವಾಬ್ದಾರಿ ಇದೆ. ವೇಳೆ ಯಾವುದರ ಕಳಪೆ ಕೆಲಸ ಆಗಿ ನೀವು ಅದು ನೋಟ್ ಮಾಡಿಲ್ಲ ಅಂದರೆ, ಕ್ರಮ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ಮಾಡ್ಬೋದು. ನಾನು ಓವರಾಲ್ ಯಾವಾಗಲೂ ಅಭಿವೃದ್ಧಿ ಪರವಾಗಿರುವ ವ್ಯಕ್ತಿ. ಹಾಗೆ ನೋಡಿ, ನನ್ನ ಕ್ಷೇತ್ರದಲ್ಲಿ ಈಗ ಬಹುತೇಕ ರಸ್ತೆ ಮಾಡುವುದಿಲ್ಲ. ರೀಕಾರ್ಪೆಟಿಂಗ್ ಇರ್ಬೋದು, ಪುನಃ ಡಾಂಬರೀಕರಣ ಇರ್ಬೋದು. ಎಲ್ಲರೂ 100% ಕರೆಂಟ್ ಇದೆ, ಎಲ್ಲ ಕಡೆ ನೀರು ಹೋಗಿದೆ. ಈ ದಾಂಡೇಲಿಗೆ ಕಾಡಿನ ನೀರು ಬರ್ತಾ ಇದೆ ಕುಡಿಲಿಕ್ಕೆ. ನಿಮ್ಮ ಡ್ರೈನೇಜ್ ಕೆಲಸ ಮುಗಿಲಿಕ್ಕೆ ಬಂದಿದೆ. ಒಂದು ಪಟ್ಟಣಕ್ಕೆ ಏನು ಮಹತ್ವವಾಗಿ ಏನು ಬೇಕು, ಎಲ್ಲ ಸೌಲಭ್ಯಗಳು, ಎಲ್ಲ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಕಾರ. ದಾಂಡೇಲಿ ನಗರಸಭೆ ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, 6.15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ 18 ಕಾಮಗಾರಿಗಳ ಬಗ್ಗೆ ವಿವರಿಸಿ, ಈ ವರ್ಷ ದಾಂಡೇಲಿ ನಗರಸಭೆಯಲ್ಲಿ ಅಭಿವೃದ್ಧಿ ಪರ್ವವಿದ್ದು, ಶಾಸಕ ಆರ್ ವಿ ದೇಶಪಾಂಡೆಯವರ ಮುಂದಾಳತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಗರಸಭೆ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ವಂದಿಸಿದ್ರು. ಪತ್ರಕರ್ತ ಸಂದೇಶ್ ಜೈನ್ ನಿರೂಪಿಸಿದ್ರು. ಬೆಂಗಳೂರಿನ ಜುಡಿಷಿಯಲ್ ಲೇಔಟ್ನಲ್ಲಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಯಕ್ಷಗಾನ ಭಾಗವತ ಬೀರಣ್ಣ ಮಾಸ್ತರ ಅಡಿಗೋಣ ಅವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರವು ಗಣ್ಯರ ಉಪಸ್ಥಿತಿಯಲ್ಲಿ ವಿದ್ಯುಕ್ತವಾಗಿ ಶುಭಾರಂಭಗೊಂಡಿತು. ಖ್ಯಾತ ಯಕ್ಷಗಾನ ಕಲಾವಿದರು ಹಾಗೂ ತರಬೇತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಬೇಗಾರ ಮಾತನಾಡಿ, ಯಕ್ಷಗಾನವು ಕೇವಲ ಒಂದು ಕಲೆ ಮಾತ್ರವಲ್ಲ, ಅದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಜೀವನ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಮಹತ್ತರ ಪರಂಪರೆ. ಮಕ್ಕಳಲ್ಲಿ ಕಲೆ, ಸಂಸ್ಕೃತಿ ಹಾಗೂ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಇಂತಹ ತರಬೇತಿಗಳು ಅತ್ಯಂತ ಉಪಯುಕ್ತ ಎಂದರು. ಉದ್ಯಮಿ ಹಾಗೂ ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ಗವರ್ನರ್ ಜಿಎನ್ ನಾಯಕ್ ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯಕ್ಷಗಾನದಂತಹ ಪಠ್ಯೇತರ ಚಟುವಟಿಕೆಗಳು ಬಹು ಮುಖ್ಯವಾದ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ರು. ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಮಂಜುನಾಥ್ ನಾಯಕ್ ಮಾತನಾಡಿ, ತಮ್ಮ ತಂದೆ ಬೀರಣ್ಣ ಮಾಸ್ತರ್ ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಯನ್ನ ಸ್ಮರಿಸಿ, ಅವರ ಅನುಭವ ಹಾಗೂ ಮಾರ್ಗದರ್ಶನದಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರ ಆರಂಭಿಸುವ ಕನಸು ಇಂದು ನನಸಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗುರು ಹಿರಿಯರು, ಆಹ್ವಾನಿತ ಅತಿಥಿಗಳು, ಕಲಾಭಿಮಾನಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಸಂಸ್ಥೆಯ ಸಹ ಸಂಸ್ಥಾಪಕಿ ಗೌರಿ ಪ್ರಿಯಾ ಸ್ವಾಗತಿಸಿದ್ರು. ಮಂಜುನಾಥ್ ಹಿತ್ತಲ್ಮಕ್ಕಿ ವಂದನಾರ್ಪಣೆ ಮಾಡಿದ್ರು. ಬೀರಣ್ಣ ಮಾಸ್ತರ್ ಅಡಿಗೋಣ ಅವರ ಮೊಮ್ಮಕ್ಕಳು ಯಕ್ಷಗಾನದ ಪಾತ್ರ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.